ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಅಯ್ಯಪ್ಪ, ಇಷ್ಟು ಭಾಂಡೆ ತೊಳಿಬೇಕಾ ಈಗ? ಅಷ್ಟು ಬಡ ಬಡ ತಿಕ್ಬೇಕು. ಏನೇತ್ರ ನೀವು ನೊಸು ಬಾಂಡೆ ತಿಕ್ಕ. ನಾ ಹೋಗಿ ಸೋಮವಾರ ದಿನ ಮನೆ ಓಪನಿಂಗ್ ಐತಲ್ಲ, ನಿಮ್ಮ ಅವ್ವಾರನ ಆ ಕಡೆ ಮ್ಯಾಗ್ಲೋಣ್ಯಾರನ ಹೊಸರನ್ನ ಕರೆದು ಬರ್ತಾನೆ. ಅಲ್ಲ, ಮ್ಯಾಗ್ಲೋಣಿಯರು ನಮ್ಮ ಮನೆಗೆ ಯಾರು ಬರ್ತಾರತ್ತೀರ? ಅಯ್ಯ, ಮ್ಯಾಗ್ಲೋಣ್ಯಾರ ಅಂತಂದ್ರೆ ನಿಮ್ಮ ಅವ್ವಾರನ್ನ ಕರೆದು ಬರ್ತಾನೆ. ಆಮೇಲೆ ಅದ್ರಾಗ ಒಂದಿಬ್ರು ಅದಾರ, ಬೇಕಾದಾರ ನಮಗೂ ಬರ್ತಾರ, ಬರ್ಲಾರ್ದಂಗೆ ಏನಿರಲ್ಲ. ಅಲ್ಲ ಅತ್ತಿಯರ, ಈಗ ಹೊಂಟಿರಿ, ಇನ್ನು ಸೋಮವಾರ ಐತಿ. ನಾಳೆ ಹೋಗೊಂಚೂರು ಸೀರೆ ಪಾರಿ ತಂದು ಏನೋ ಹುಬ್ಬಳ್ಳಿಯಾಗಿಲ್ಲ ಸೇಲ್ ಬಿಟ್ಟಾರಂತ. ನಾಳೆ ಹೋಗೊಂಚೂರು ಸೀರೆ ಗೀರಿ ಎಲ್ಲ ತೊಗೊಂಡು ಬಂದು ಆಮೇಲೆ ಎಲ್ಲರಿಗೂ ಕೊಟ್ಟು ಕರೆಯಕ್ಕೆ ಬರ್ತಿತ್ತಪ್ಪ. ಸುಮ್ಕಂದ್ರ ಯಾರ ಮನೆ ಓಪನಿಂಗಿಗೆ ಏನು ಸೀರೆ ಕೊಡ್ಬೇಕಂತ ಕಾಯ್ದೆ ಕಾನೂನು ಐತೆನ? ಸುಮ್ಮನಿರ ನೀನು. ಅವರ ಇನ್ನೂ ಗಂಡ ಹೆಂಡತಿ ಪೂಜೆಗೆ ನಾವು ಕುಂದಿರ್ತೀವಲ್ಲ, ನಮಗೆ ಕೊಡ್ಬೇಕು. ನೀನು ಮತ್ತೆ ನಾವೇ ಉಲ್ಟಾ ನಾವು ಅವ್ರಿಗೆ ಸೀರೆ ಕೊಟ್ಟು ಅವ್ರು ನಮಗೆ ಸೀರೆ ಕೊಡೋದನ್ನ ಏನು ಅವಶ್ಯಕತೆ ಇಲ್ಲ. ಏನು ಅವಶ್ಯಕತೆ ಇಲ್ಲ, ಯಾರಿಗೂ ಏನು ತರೋ ಅವಶ್ಯಕತೆ ಇಲ್ಲ. ನೀ ಸುಮ್ಮನೆ ದೂಡ, ನೀ ತಲೆನೇ ಕೆಡ್ಸ್ಕೊಳಕೋಬೇಡ ಇಂಥವೆಲ್ಲ. ಏನ ಅಲ್ಲ ಅತ್ತಿಯರ, ಈಗ ನಮ್ಮ ಅವ್ವಾರು ತಂದಾರಲ್ಲ ನಿಮಗೆ ಸೀರೆನ? ತಂದಾರ ಚಾಸು ಅರ್ಬಿ ಅಂತದು. ಇಂಥದ್ದು ತಂದು ಹೆಸರಿಡ ಅವಶ್ಯಕತೆ ಇಲ್ಲ. ಅದು ಅಲ್ಲದೆ ನಿಮ್ಮಮ್ಮ ಇಲ್ಲದ ಸೊಕ್ಕು, ಆಕೆಗೆ ಸೀರೆ ಕೊಟ್ರೆ ಉಡಲ್ಲ. ನಿಮ್ಮಮ್ಮನ ಬಿಟ್ಟು ನಿಮ್ಮವ್ವ ಕೊಟ್ರ, ನಿಮ್ಮಮ್ಮನ ಬಿಟ್ಟು ಕೊಟ್ರ ಅಂತೇಳಿ ಅದೊಂದು ಕೆಟ್ಟ ಹೆಸರು. ಹಂಗಂತೇಳಿ ಎರಡೆರಡು ಮಂದಿಗೆ ಸೀರೆ ತರಕ್ಕೆ ನನಗಾಗಲ್ಲ. ಈ ಬಾಯಿ ಮುಚ್ಕೊಂಡಿರು, ನಂಗೆಲ್ಲ ಗೊತ್ತೈತಿ ಯಾರಿಗೆ ಕೊಡ್ಬೇಕು ಯಾರಿಗೆ ಕೊಡಬಾರ್ದು ಅಂತೇಳಿ. ಅಯ್ಯೋ ದೇವ್ರೇ, ಇವ್ರಿಗೆ ಯಾರು ಹೇಳ್ತಾರ ಅತ್ತಾಗ. ಅಲ್ಲ, ನಮ್ಮ ಅಣ್ಣನ ಹೆಂಡತಿ ನಮ್ಮಣ್ಣ ಅಷ್ಟು ಚಂದ ಸೀರೆ ತಂದು ಕೊಟ್ಟಾರ ನನಗೆ ಮೊನ್ನೆ ಮನೆ ಓಪನಿಂಗ್ನಾಗ. ಈಗ ನಾನು ಅವ್ರಿಗೆ ಏನು ಕೊಡಬಾರ್ದ? ಇಲ್ಲಪ್ಪ, ಒಂದು ಚಂದನ ಸೀರೆ ಇವ್ರನ್ನ ಕರ್ಕೊಂಡೋಗಿ ನಾನು ತೊಗೊಂಬರ್ತೇನೆ. ನಮ್ಮ ಅತ್ತಿ ಮುಂದೆ ಹೇಳಂಗೇ ಇಲ್ಲ. ಎದಕ್ಕೆ ಸೀರೆ ತಂದು ವಾಪಸ್ ಕೊಟ್ಟಿಲ್ಲ? ಏನಾತ ಗಂಗಕ್ಕ? ಎದಕ್ಕೆ ಸೀರೆ ತಂದು ವಾಪಸ್ ಕೊಟ್ರಿ? ನೀವ ಉಟ್ಕೋರಿ ಅಂತ ಹೇಳಿದ್ನಲ್ಲ ನಾನು. ನೀ ಹೇಳ್ತೀಯವಾ? ಹೇಳ್ತಿ, ಆದ್ರೆ ನಿನ್ನ ಮಗಳು ಉಡಾಕ್ ಬಿಡ್ಬೇಕಲ್ಲ ನನ್ನ. ಅಯ್ಯೋ ದೇವ್ರೆ, ನನ್ನ ಕನಸು ಮನಸ್ಸಿನಾಗ ಇನ್ನು ಮೇಲೆ ಯಾವತ್ತೂ ನಿನ್ನ ಸೀರೆ ತಿರುಗಿ ನೋಡೋದಲ್ಲ ನಾನು. ಯಾಕೇನಾತ? ಏನಾತ? ಅಯ್ಯೋ ಕತಿ, ಅದನ್ನು ಕೇಳಿದ್ರೆ ಏನಂತೀಯನ ನೀನು? ಇವತ್ತವ ಒಂದು ಕಡೆ ಊಟಕ್ಕೆ ಹೋಗಿದ್ವಿ. ಅಂದ್ರೆ ಅವ್ರಿಗೆ ಮಗಳ ಕುಬ್ಸ ಅಂತ ಕರೆದಿದ್ರು, ಅಲ್ಲಿ ಹೋಗಿದ್ದೆ. ಈಗ ಏನು ಮಾಡಿದ್ಲು ಗೊತ್ತಾ? ನನ್ನ ಮರ್ಯಾದಿನಲ್ಲೇ ಆ ಒಂದು ಆ ಎರಡು ಆ ಮೂರು ಅಂತೇಳಿ ಹರಾಜು ಹಾಕಿದ್ಲು. ಹೌದನ? ಅಯ್ಯೋ ಸುಳ್ಳು, ಎಲ್ಲ ಸುಳ್ಳು. ನಾನೆಲ್ಲ ಒಂದು ಆ ಎರಡು ಆ ಮೂರು ಅಂತೇಳಿ ಹರಾಜು ಹಾಕೇನೆ. ಬರೇ ಸುಳ್ಳು ಹೇಳ್ತೈತೆ ಅತ್ತೆ. ಸುಳ್ಳು ಹೇಳ್ತಾನೆ? ಅಲ್ಲಿ ಸೀರೆ ಉಟ್ಕೊಂಡು ಹೋದಾಗ ಏನೇನು ಮಾಡಿದಿ ನೀನು? ಯಪ್ಪ, ಅಲ್ಲಿ ಏನೇನಾಯ್ತು ಗೊತ್ತನ? ಇಷ್ಟೆಲ್ಲ ಆತ, ಇದ್ದು ಬಿದ್ದವ್ರಿಗೆ ಎಲ್ಲರಿಗೂ ಗೊತ್ತಾತ ಗೊತ್ತನ? ಉಟ್ಟೇನು ಪ್ರಯೋಜನ ಹಂಗಾರ? ನಾನು ಚಂದ ಐತ್ ಬಿಡ ಅಂತ ಒಂಚೂರು ಮನಸ್ಸು ಮಾಡಿ ಉಟ್ಕೊಂಡೆ, ಅದನ್ನ ಎಲ್ಲಾರ ಮುಂದೆ ಹೇಳ್ಬಂದು ಆತಿಕೆ. ಹಂಗೆ ಯಾಕೆ ಮಾಡಕ್ ಹೋದೆ ಮಗಳ? ಏನಾಯ್ತು ಉಟ್ರ? ಅಯ್ಯೋ ಹುಡುಗಿ, ಅಲ್ಲ ಹಂಗ ಒಬ್ರು ಅಂದ್ಮೇಲೆ ಒಬ್ರಿಗೆ ಕೊಡೋದು ತಗೊಳೋದು ಇರೋದೇ ಅದು ಮನೆ ಅಂದ್ಮೇಲೆ. ಅಜ್ಜ, ನಾನಂಗೇನು ಅನ್ಬೇಕು ಅಂತ ಅನ್ಲಿಲ್ಲ. ಅವರು ಸೀರೆ ಚಂದ ಐತೆ ಅಂದ್ರ ಅದಕ್ಕೆ ಅಂದೆ ಅಷ್ಟ. ಅದು ಅಲ್ಲದೆ ಅಪ್ಪ ಪಾಪ ಎಷ್ಟು ಇಷ್ಟಪಟ್ಟು ತಂದು ಕೊಟ್ಟಿತ್ತು ಅವತ್ತು. ಅದಕ್ಕೆ ನಾನು ಹಂಗಂದೆ ಅಷ್ಟ. ಅಲ್ಲ, ಕೊಡೋದು ತಗೊಳ್ಳೋದು ಅಂತೀಯಲ್ಲ ಅಜ್ಜ ನೀನು, ಅವಂದು ಇಸ್ಕೊಂತತಿ. ಆ ಅತ್ತಿ ಯಾವಾಗಾರ ಏನಾರ ಕೊಟ್ಟತ ಅವಾಗ ಹೇಳಂಗಾರ ನೋಡೋಣ. ನಾವು ಯಾರ ಹತ್ರ ಏನಾರ ಕೇಳ್ತೇವೆ ಅಂದ್ರೆ ಅವ್ರಿಗೆ ನಾವು ಕೊಡ್ಬೇಕು, ಗೊತ್ತನ? ನೋಡಂಗಾರ ಈ ಹಾಡ್ಬಿಟ್ಟು ಮಾತು ಕೇಳು. ನೋಡಪ್ಪ ಹೆಂಗ್ ಮಾತಾಡ್ತಾ ಹೊಡಿಕೆ. ಅಯ್ಯೋ ಅಜ್ಜ, ಅತ್ತಿ ನಿಂಗೆ ಹೆಂಗ್ ಬೈತ್ ಗೊತ್ತನ? ಅಯ್ಯ, ನಿಮ್ಮ ಅಜ್ಜಿನ ಅಂತಾವ, ನಿಮ್ಮ ಅಜ್ಜಿ ಇಂತಾವ, ಅವ್ರೇನು ದೊಡ್ಡ ಏನೇನಪ್ಪ, ನಂಗಿನ್ನ ನೆನಪಾಗೋಲ್ತು. ನಿಂಗೆಲ್ಲ ಬೈತು. ಸುಳ್ಳಪ್ಪ, ಸುಳ್ಳು. ನಾನು ನಿಂಗೆ ಏನು ಬೈದಿಲ್ಲ, ಸುಳ್ಳು ಹೇಳಕತ್ತಾಳಿಕೆ. ಅದಕ್ಕೆ ಬೇಡ ನಿನ್ ಸೀರೆ ಹುಟ್ಟಿದ್ ನಂದ ತಪ್ಪಾಗೈತಂತ ತನ್ನ ಮೊದಲು ಕೊಟ್ಟಿದ್ದವನ್ನ. ನಾನು ಹಂಗಾರೆ ಏನಾತ ಅನ್ಕೊಂಡೇನಿ. ಯಾಕವಾಗ ಮಂಗಳ ಹಂಗೆ ಮಾಡಕ್ಕೆ ಹೋದಿ? ನಾನೇ ಕೊಟ್ಟಿದ್ದೆ, ಉಟ್ಕೊಳ್ಳಿ ಬಿಡು ಅಂತೇಳಿ. ಇರಲಿ ಅವ್ವ, ನಂಗೆ ಗೊತ್ತು ನೀನು ಅದ್ರ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೆ ಅಂತೇಳಿ. ಅಪ್ಪ ತಂದು ಕೊಟ್ಟಾಗ ಅವತ್ತು ಎಷ್ಟು ಖುಷಿಯಾಗಿದ್ದಿ ನೀನು. ನಿಮ್ಮಪ್ಪ ಮದುವೆ ಆಗಿ ಇಷ್ಟು ವರ್ಷದಾಗ ಯಾವಾಗೂ ತಂದಿಲ್ಲ, ಇದೇ ಫಸ್ಟ್ ಟೈಮ್ ತಂದಿರೋದು. ನಂಗೆ ಭಾರಿ ಖುಷಿ ಐತಿ, ಇದ್ರ ಬಗ್ಗೆ ನಂಗೆ ಭಾಳ ಇಷ್ಟ. ನಾ ಸಾಯಿ ಮಠ ಕಾದಿಟ್ಕೋತೀನಿ. ನಾ ಸತ್ತಾಗ ಇದನ್ನು ನನ್ನ ಮೈ ಮೇಲೆ ಹೊತ್ತಿಸ್ಬೇಕು ಅಂತೇನೇನೋ ಅಂದೆ ಅವತ್ತು. ಮತ್ತು ಅಷ್ಟು ಇಷ್ಟಪಟ್ಟಿದ್ದು ಸೀರೆನ ಈ ಅತ್ತಿ ಇಸ್ಕೊಂಡ್ರೆ ನಂಗೆ ಬೇಜಾರಾಗಂಗಿಲ್ಲನ? ಅಜ್ಜ, ಅತ್ತಿಗೇನು ಸೀರೆ ಕಮ್ಮಿ ಇಲ್ಲ. ಮನ್ಯಾಗ ಬಾ, ಅಲ್ಲ 4 ದಿನ ಸಂತ್ಯಾಗ ಕುತ್ಕೊಂಡು ಮಾರ್ಬೋದು, ಅಷ್ಟು ಸೀರೆ ಅದಾವ ಗೊತ್ತನ? ಮತ್ತು ಸೀರೆ ನೋಡತ್ಲೆ ಆಸೆಗೆ ಬಿದ್ದಿಸ್ಕೊಂಡತಿ. ಹಂಗಲೇ ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ಆಸೆ. ಅದು ಆಸೆ ಅಲ್ಲ, ದುರಾಸೆ. ನೋಡ್ ನಿಮ್ಮಿದ್ರಿಗೆ ಹಿಂಗೆ ಮಾತಾಡ್ತಾಳೆ ಬೇಕಾಬಿಟ್ಟು. ಯಶೋದ ಅಕ್ಕಿ ಸತಿಗೆ ನನ್ನ ಮಾತಿಗೆ ಒಂದು ಮಾತಾರ ಹೆದರ್ತಾಳೆ ಏನ? ಈ ಯವ್ವ ಈ ಬೆಂಡ್ಲಂತ್ರ ಹೆದರದೇ ಇಲ್ಲ, ಒಟ್ಟು ಕಿಮ್ಮತ್ತಿಲ್ಲ ಏನ? ಯಾಕವ ಹಂಗೆ ಮಾಡ್ತಿ? ಅಪ್ಪ, ನಾನೇನು ಸುಳ್ಳು ಹೇಳಿಲ್ಲಪ್ಪ. ಹೋಗ್ಲಿ ಬಿಡ, ನಿನ್ಗೇನು ನಿನ್ನ ಸೊಸಿ ಬಗ್ಗೆ ಗೊತ್ತಿಲ್ಲನ? ಇಂಥದ್ದೊಂದು ಹೇಳ್ಬಿಡ್ರಿ. ನನಗೆಲ್ಲರೂ ತಲೆ ಕೆಡ್ಸೋರೆ ಕುಡಿರೋದು ಸಾಕಾಗಿ ಹೋಗ್ಬಿಟ್ಟತಿ. ಹೋಗ್ಲಿ ಬಿಡ, ಏನು ಹುಡುಗಿ ಕುಟ್ಟು ಹುಡುಗಿಯಾಗಿ ನಿಂದಿರ್ತೀನಿ ನೀನು? ಅಕ್ಕ, ನೀವೇನು ತಲೆ ಕೆಡ್ಸ್ಕೋಬೇಡ್ರಿ, ತೊಗೊಂಡೋಗ್ರಿ ಆ ಸೀರೆ ಉಟ್ಕೋರಿ. ಬೇಡವಾ ತಾಯಿ ಪುಣ್ಯಾತ್ಗಿತ್ತಿ, ಸೀರೆ ಮಾತ್ರ ನಂಗೆ ಬೇಡ. ನಾನು ಹಂಗ ನನ್ನ ಎಂತಲ್ಲಿ ಇದ್ದಿದ್ವಿನ ಉಟ್ಕೊಂಡು ಹರಿದ ಸೀರೆ ಆದ್ರೂ ಉಟ್ಕೋತೀನಿ, ನಿನ್ನ ಸೀರೆಗಳು ಬೇಡ ನನಗೆ. ಇದ್ರ ಮ್ಯಾಗ ನಿಮಗೆ ಬಿಟ್ಟಿದ್ದು. ಅವ ನಂಗೆ ಹೊಟ್ಟೆ ಹಸ್ತತಿ. ನೋಡು,
ಈಗರ ತಿಂದಿದ್ದಿಲ್ಲ ಅಲ್ಲೇ. ಮುಚ್ಚ ಬಾಯ್. ಹೋಟೆಲ್ ಇದ್ದಾಗ ಹಂಗೆ ಹೊಳ ಹೊಟ್ಟೆ ಎಸಿತಿರ್ತಾವ. ಈಗ ನೀ ತಿಂತಿದ್ದಿಲ್ಲನ? ಹಂಗೆಲ್ಲ ಅನಬಾರ್ದು, ದುಷ್ಟಕತಿ. ಹಿಂಗ ಅನ್ನೋದಕ್ಕ ನಾ ಭಾಳ ಉಣ್ಣಂಗೆ ಇಲ್ಲ ಅಜ್ಜಿ. ಅಜ್ಜಿ ಇಲ್ಲಿದ್ದಾಗ ನಾ ಚೆನ್ನಾಗಿರ್ತೇನೆ, ಅಲ್ಲಿ ಹೋದ್ರೆ ನಾ ಸಾರಿ ಕಾಯ್ದಂಗ ಅಕ್ಕನ್ ಗೊತ್ತನ. ನನ್ನ ಮೈಯಾಗ ಕೈಯಾಗ ಶಕ್ತಿನೇ ಇಲ್ದಂಗ ಅಕ್ಕತಿ. ಅವ್ವ ದೇವ್ರೇ, ಶಕ್ತಿನೇ ಇಲ್ದಂಗ ಅಕ್ಕತ್ ಪಾಪಿಕಿಗೆ. ಮತ್ ಹೌದು ನೋಡ್ ಮಾತಾಡೋದ್ ನೋಡು. ಹೋಗ್ಲಿ ಬಿಡವ ಈಗ. ಇದೊಮ್ಮೆ ಆಗೈತಿ. ಮೊನ್ನೆದ್ದು ನೀನು ಹಾಕಿ ಹಂಗದಾಳ ಅಂತ ಗೊತ್ತಿದ್ದು ಅದನ್ನ ತಗೊಂಡೋಗಿದ್ದೆ ತಪ್ಪನ ಅಂತ ನಾವು ಒಂದೊಂದ್ಸಲ. ನನಗ ಅದೇ ಅನ್ನಿಸ್ತಪ್ಪ. ನಾನು ಅದನ್ನ ಸೀರೆ ತಗೊಂಡೋಗಿದ್ದೆ ದೊಡ್ಡ ತಪ್ಪ. ಏನ್ ಬಂಗಾರ ಕಡ್ಡಿ ಹಾಕಿ ನೇದಾರನ ಅದ್ರಾಗ ಪಟ್ಟಿ ಪೀತಾಂಬ್ರ ಐತನ. ಅಯ್ಯೋ ತೀರ ಮಾಡ್ತಾವ ಅವ. ನಂಗೆ ಇದೆಲ್ಲ ಕೇಳಕ್ ಇಷ್ಟ ಇಲ್ಲ. ಬಾ ನಂಗೆ ರುಚಿಯಾಗಿ ಏನಾರ ಮಾಡ್ಕೊಡ್ಬ ತಿನ್ನಕ್. ಬಾ ತಿನ್ ಬಾ. ಅಪ್ಪ ತಡಿ. ಪಾ ದೇವ್ರೆ, ನಿಮ್ಮ ಹೆಣ್ಮಕ್ಳು ಕೇಳೋಷ್ಟೊತ್ತಿಗೆ ಸಾಕಾಗತ್ತೆ. ನನ್ನ ಕೆಲಸ ಐತಿ. ಅಪ್ಪ ಈ ಕಸ್ತೂರಿನೇ ಬೇಕು ಅಂತ ಮಗಳಿಗೆ ಇಲ್ಲ ಬರ ಚಡ ಹೇಳ್ಕೊಟ್ಟಾಳ. ನಂಗೆ ಗೊತ್ತಾಗೋತು. ಮಗಳಿಗೆ ಬೇಕಂತ ಹೇಳ್ಕೊಟ್ಟಿರೋದು. ನನ್ನ ಸೀರೆ ತೊಗೊಂಡು ನಿಮ್ಮ ಮತ್ತೆ ಬಂದಾಳ, ನೀ ಹಿಂಗೆಲ್ಲ ಮಾಡು ಅಂದ್ರೆ ಅದನ್ನ ತಂದು ವಾಪಸ್ ಕೊಡ್ತಾಳ ಅಂತೇಳಿ ನಂಗೆ ಗೊತ್ತಾತು. ಒಂದು ಸೀರೆಗೆ ನೋಡ್ದೆ ನಿನ್ನ ಸೊಸಿನ ತೊಗೊಂಡು ತಲೆ ಮ್ಯಾಗ ಇಟ್ಕೊಂಡು ನಿನ್ನ ಸೊಸಿ ಹೆಂಗೆ ಮಾಡ್ತಾಳ. ಬಿಡ ಪಾಪಕ್ಕೆ ಏನು ಹೇಳಿಲ್ಲ. ಹೇಳಿಲ್ಲ. ನಿಂಗೇನು ಗೊತ್ತಿರ್ತೈತನವ? 3 ಹೊತ್ತು ನೀನೇ ನೋಡ್ಕೊತ ಕೂತಿರ್ತೇನೆ. ಹೇಳಿಲ್ಲ ಅನ್ನಕ್ಕ ಕತಿ ನಿಂದೊಂದ ತಗ. ಅಲ್ಲಿ ಹಿತ್ಲಾಗ ಹೋಗಿ ಫೋನ್ ಹಚ್ಚಿ ನಾ ಹೇಳೇನಂತ ಹೇಳ್ಬೇಡ ಅಂತೇಳಿ. ಈಗ ಹೆಂಗಿದ್ರು ಮಂಗಳ ಮಾಡಿದ್ರೆ ಯಾರಿಗೂ ಸಿಟ್ಟು ಬರಂಗಿಲ್ಲ. ಆಕೆ ಸಣ್ಣಕ್ಕೆ ಅಂತ ಗೊತ್ತು. ಅದಕ್ಕೆ ಮಗಳಿಗೆ ಇಲ್ಲ ಬಾರದು ಹಿಂಗೆಲ್ಲ ಅವಮಾನ ಮಾಡಂತ ಹೇಳ್ಕೊಟ್ಟಾಳ ಅಷ್ಟೆ, ಮತ್ತೇನಿಲ್ಲ. ಇಲ್ಲಾಂದ್ರೆ ಈ ಸಲ ಮಾಡಿದ ಮಂಗಳ ಆಯ್ತಲ್ಲ, ಭಾಳ ಮಾಡಿಬಿಟ್ಲಿ ಈ ಸಲ. ಅಷ್ಟು ಸೀರೆಗೆ ಗಂಟು ಬಿದ್ಲು ಗೊತ್ತನ ಆಕೆ. ಬಂಗಾರ ಸಾಮಾನಿಗೆ ಯಾವತ್ತೂ ಹಿಂಗೆ ಗಂಟು ಬಿದ್ದಿಲ್ಲ ಆಕೆ. ಒಂದು ಪುಟ್ಕೋಸಿ ಸೀರೆಗೆ ಹಿಂಗೆ ಮಾಡಿಬಿಟ್ಲಿ ಇವತ್ತು. ನನಗೆಲ್ಲ ಗೊತ್ತು. ಇದೆಲ್ಲ ನಿನ್ನ ಸೊಸಿದೆ ಕೂತ್ಲ. ಅಪ್ಪ ನಿನ್ನ ಸೊಸಿನೇ ಮಂಗಳ ಹೇಳ್ಕೊಟ್ಟಾಳ. ಹಿಂಗೆಲ್ಲ ಮಾಡಿ ಸೀರೆ ತರಿಸ್ಕೊಡೋದನ್ನ ವಾಪಸ್ ಅಂತೇಳಿ ಆಕಿ ತಾಯಿ ಹೇಳ್ದಂಗೆ ಮಗಳು ಮಾಡಿದ್ಲ ಅಷ್ಟೇ. ಹಿಂಗೆಲ್ಲ ಮಾಡಿ ನನ್ನ ಮನೆ ಕುಲಿಗಾಡಿಸ್ಬೇಡ ಅಂತ ನಿನ್ನ ಸೊಸಿ ಹೇಳ್ಬಿಡ ನೀನು. ಮೊದಲೇ ಸಾಕಾಗೈತೆ ನನಗಂತೂ ಹೊತ್ತಾಗ. ಮನ್ಯಾಗ ಆಗ್ತಿರವೇ ನೋಡಿ ಸಾಕಾಗೈತಿ. ಜೊತೆಗೆ ಇದು ಬೇರೆ. ಏನಪ್ಪ ಚಿತ್ರ, ಒಂದು ಸೀರಿಗಾಗಿ ಇಷ್ಟೆಲ್ಲ ಅಂದ್ರೆ ನಂಗೆ ಏನು ಹೇಳ್ಬೇಕಿದಕ್ಕಂತ ಗೊತ್ತಾಗಲ್ಲ. ನಿಂಗೆ ಹಂಗೆ ಅನಿಸ್ತದಪ್ಪ. ಆದ್ರೆ ನಂಗೆ ಎಲ್ಲರಿದ್ರೆ ಎಷ್ಟು ಅವಮಾನ ಆಯ್ತು ಗೊತ್ತಾ. ಎಲ್ಲರೂ ಅತಿಗೆ ಸೀರೆ ಉಟ್ಟಾಳ ಅಂತ ಅವಮಾನ. ಏನಾತ್ ಬಿಡು. ನೀನು ಮಂದಿ ಯಾರ್ದಾರ ಬಿಕ್ಕಿ ಬಿಡ್ಕೊ ಹೋಗಿದ್ದೇನ? ಅತಿಗೆ ಸೀರೆ ಅಂದ್ರೆ ಏನಾತ? ಏನಾತ ನಿಂಗೆ ಹೆಂಗೆ ಗೊತ್ತಾಗತ್ತವ? ಅದೆಲ್ಲ ಅಲ್ಲಿದ್ದ ಅನ್ಭವಿಸ್ತಾರಿಗೆ ಗೊತ್ತಾಗೋದು. ನಿನ್ನೆ ಇವ್ರು ತಂದಿದ್ದು ಮಿರ್ಚಿ ಭಾರಿ ರುಚಿ ಇದ್ವಲ್ಲ. ನಾ ಇವತ್ತು ಶಾಂತಕರ ಮಿರ್ಚಿ ಅಂಗಡಿ ಕಡೆ ಹೋಗ್ಬಿಡ್ತೇನೆ. ಹೋಗೇ ಇಲ್ಲ ಆ ಪೂಜೆಗೆ ಹೋದಕ್ಕೆ. ಹೆಂಗೆ ವ್ಯಾಪಾರ ಆಗತ್ತೈತಿ ಏನು ಎತ್ತ ಅಂತೇಳಿ ಅಲಾಡ್ಬಿಟ್ಟು ಹೋಗಿ ಏನು ಮಾಡ್ತೀನಿ ನೀನು? ಅಲ್ಲೇ ಗಂಡಸರದು ವ್ಯಾಪಾರ ಮಾಡ್ತಿರ್ತಾರ. ಇವ್ರು ಹೆಂಗಸರು ಕುಂತಾವಕ್ರ ಸಂಧ್ಯಾಗ. ನೀ ಬೇರೆ ಹೊಕ್ಕಿಯನ ಈಗ. ಹಾಕೋಬೇಕೆ ಆ ಗಿರ್ಜಿನ ಕರ್ಕೊಂಡು ಮಾಡಕತ್ತಾರ. ಅದು ಏನು ಒಳ್ಳೇದಾಕತ್ತ ಏನಪ್ಪ ಆತಾಗ ಅಭಿಷೇಕನ ಮುಂಡೆದು. ಅದನ್ನ ಬೆಳಗ್ಗೆ ಎದ್ದು ಮಕ ನೋಡಿ ಅಲ್ಲೇ ವ್ಯಾಪಾರ ಮಾಡ್ತಾವ. ಅದು ಏನು ವ್ಯಾಪಾರ ಆಕತಿ? ಅತ್ತಿಯರ ಎದಕ್ಕೆ ಹಂಗೆ ಮಾತಾಡ್ತೀರಿ ಪಾಪ? ಏನು ಹಂಗಾರೆ ಗಂಡು ಸತ್ಬಿಟ್ರೆ ಹೆಣ್ಮಕ್ಳು ಬದುಕಬಾರ್ದನ? ಏನು ಅದು ಅಭಿಷೇಕನ ವಿಚಿತ್ರ ಮಾಡ್ತೀರಪ್ಪ. ನಾವು ಗಾಜಿನ ಮನ್ಯಾಗ ನಿಂತು ಇನ್ನೊಂದು ಗಾಜಿನ ಮನೆಗೆ ಕಲ್ಲು ಹೊಡ್ಯಾಕೆ ಹೋಗ್ಬಾರ್ದು. ಯಾರಿಗೆ ಹೇಳಕತ್ತೀನಿ ನೀ ಮಾತನ್ನ? ಯಾರಿಗೆ ಹೇಳತ್ತಿ ಅಂದ್ರೆ ಏನು ನೋಡ್ರಿ, ನಾನು ಯಾರಿಗೆ ಬಾಯ್ ಬಿಟ್ಟು ಹೇಳ್ಬೇಕಾತ? ಮಾತಾಡ್ತೀಯವ ಮಾತಾಡ. ಏನ ನನಗೆ ಅನ್ನಕತ್ತೀಯನ? ಅಲ್ಲ ಹಡ್ಬಿಟ್ಟಿ ನನಗೆ ಅನ್ನಕ್ಕೆ ಹೋಗ್ಬೇಡ ಮಾತು. ನಾನು ನನ್ನ ಗಂಡ ಮಾಡಿದ್ರಿಂದ ಇವತ್ತಿಷ್ಟು ಆರಾಮದಿ. ನೀನು ಇಂಥ ಮನೆ ಒಳಗೆ ಏನ ನಿಮ್ಮ ಅಪ್ಪ ಮಾಡಿ ಕೊಟ್ಟಿದ್ದ ಅಲ್ಲಿದು. ಹೋಗ್ಲಿ ಬಿಡ್ರಿ. ನಾ ಏನಾರ ಅಂದ್ರೆ ಹಿಂಗೆ ಬದಲಾಡ್ತೀರಿ. ಸುಮ್ಮನೆ ನನಗೂ ಅದನ್ನ ಕೇಳಕ್ಕೆ ಇಷ್ಟ ಇಲ್ಲ. ಈಗ ಜಗಳ ಮಾಡ್ಕೊಂತ ಯಾಕೆ ಸುಮ್ಮನೆ ಮಾತು ನನಗೆ ನಿನಗೆ. ಮಿರ್ಚಿ ಮಾತ್ರ ಭಾಳ ರುಚಿಯಾಗಿದ್ವಲ್ಲ ಪೈತ್ರ. ನೋಡಿ ಇವತ್ತು ಸಂಜೆ ಕಂತಾವು ಮಾಡ್ತೀಯನ? ಮಾಡ್ಬೋದು ಅತ್ತಿಯರ, ಅದಕ್ಕೇನಂತ. ಅಂದಾಗ ಅತ್ತಿಯರ ಇವತ್ತು ಹುಡುಗ ಬರ್ತೇನೆ ಅಂತ ಫೋನ್ ಹಚ್ಚಿತ್ತು. ಬರ್ತಾನಂತ. ಅವಂಗೆ ಇದು ಏನದು ಈ ಬಾದಾಮ್ ಪುರಿ ಅಂದ್ರೆ ಭಾರಿ ಇಷ್ಟ. ಪಾಪ ಇಷ್ಟಪಟ್ಟು ತಿಂತತಿ. ನಾ ಒಂದು ಬಾದಾಮ್ ಪುರಿ ಯಾರ ಮಾಡ್ತೀನಿ ರೀ ಅತ್ತಿಯರ. ಓ ಹೌದನ? ಬರ್ತಾನಂತನ? ಯಾರು ನಿಮ್ಮ ಮಗು ಕರ್ಕೊಂಬರ್ತಾಳಂತ ನಿಮ್ಮಪ್ಪನ? ಅವರ ಬರ್ಬೋದನ? ಹೌದನ? ಆಯ್ತು ಹಂಗಾರೆ ಬಾ ಅಂತ ಹೇಳ. ಬಾದಾಮ್ ಪುರಿ ಹಿಟ್ಟು ನಾದ್ಕೊ ನೀನು. ಅಡಿಗೆ ಕೆಲಸ ಎಲ್ಲ ಮುಗ್ದತಿ. ಬಡ ನಾ ಲಟ್ಟಿಸ್ಕೊಡ್ತೇನೆ. ನೀ ಕರ್ಕರ್ದ ಪಾಕದ ಬಿಟ್ಬಿಡುವಂತಿ. ಹಂಗಾರೆ ಸರಿ, ನಾ ಮಾಡ್ತೇನೆ ತವ್ರಿ. ಪರಕರ ಬರ್ರಿ ಚಂದಕ್ಕ ಹಾಕೊಂಡ್ರಿ ಬಾ. ಇರ್ಲಿ ನಿಂದಿರ್ತೇನೆ ತಗೋ. ಅಯ್ಯ ಅದೇನು ನಿಂತು ಮಾತಾಡ್ತೀರಿ? ಕುಂದ್ರಿ. ಉಯ್ಯಲೆ ಭಾರಿ ಗಟ್ಮುಟ್ಟಾಗೈತಿ. ಸಾಗವಾನಿ ಕಟ್ಟಿಗಿದ? ಹೌದು. ಅಡ್ಡಿಲ್ಲ ಗಟ್ಟೆ ಗಡ್ಮುಡಾಗೈತಿ. ಅಂದಂಗೆ ಇದು ಏನದು ತಡ್ರಿ ಒಂದ್ಸಲ ಕುಂತು ನೋಡ್ತೇನೆ. ನಾನು ನನ್ನ ಮಗೊಂದು ಉಯ್ಯಾಲೆ ತರಿಸಿ ಹಾಕಕ್ಕೆ ಹೇಳೇನಿ. ರಿಂಗ್ ಬಿಡಿಸೇವ ಅದಕ್ಕಂತೇಳಿ ಹಾಕಕ್ಕೆ ಹೇಳೇನಿ. ನೋಡಂತಡ್ರಿ. ಯಾರು ಕುಂದ್ರಂಗಿಲ್ಲ ಇದ್ರ ಮೇಲೆ. ಅಲ್ಲ ಕುಂತು ನೋಡ್ತೇನೆ ಅಷ್ಟೇ, ಬೇಕಾಗಿಲ್ಲ. ನಿಮ್ಮ ಮನೆಗೆ ಹಾಕ್ಸಿಂದ ಅಲ್ಲೇ ಕುಂದ್ರು. ಇದು ನನ್ನ ಮನೆ. ಅದು ಅಲ್ಲದೆ ನಾವು ನಿಮ್ಮನ್ನ ಪಡ್ಸಾಲಿ ಕಟ್ಟಿ ಮ್ಯಾಗೂ ಬಿಟ್ಕೊಂತಿದ್ದಿಲ್ಲ. ಏನ ಇದು ನಮ್ಮ ಮನೆಯನ್ನು ಅಡ್ನಾಡಿ ನಿಮ್ಮ ಮನೆ ಹೊಕ್ಕೊಂಡತ್ತಂತೇಳಿ ಪಡ್ಸಾಲಿ ಕಟ್ಟಿ ದಾಟಿ ಇಲ್ಲೋಡಿ ಇಲ್ಲಿ ಮ್ಯಾಗ ಬನ್ನಿ ಜಗಲಿ ಮ್ಯಾಗ ನಿಂತಿರಿ. ಏನಾರ ಹಂತಿಂತ ತಿಂದು ಬಂದಿ ಏನು? ಮತ್ತೆ ನಾವು ವಾರ ಮಾಡಿ ಇವತ್ತು ನಾವು ಅಂಥವೆಲ್ಲ ಮುಟ್ಟೋದಿಲ್ಲ. ಅಯ್ಯ ತಿಂದು ಬಂದಿ ಅಂತಂದ್ರೆ ನಾ ಏನು ಅದೇ ಕೆಲಸ ನಮಗೆ 24 ಗಂಟೆ. ಅದು ಅಲ್ಲದೆ ನಿಮ್ಮ ಮನ್ಯಾಗ ಕುಂತು ಆರಾಮ ನಿಮ್ಮ ಮನೆ ಚಂದಚಾರ ನೋಡೋಕೇನು ಬಂದಿಲ್ಲ. ಇದು ಏನದು ಮುಂದಿನ ಸೋಮವಾರ ನಮ್ಮದು ಮನೆ ಗೃಹ ಪ್ರವೇಶ ಇಟ್ಕೊಂಡೇವಿ. ಬಂದ್ಬಿಡ್ರಿ ಪರಕರ. ಎಲ್ಲರೂ ಬರ್ರಿ. ಸೀರೆ ತರಬೇಕು ಅಂದ್ವಿ, ರೊಕ್ಕ ಅಷ್ಟಿಲ್ಲ. ಅದಕ್ಕೆ ನಾವು ಯಾರಿಗೂ ಸೀರೆ ತರೋದೆಲ್ಲ ಏನು ಹಮ್ಮಿಕೊಂಡಿಲ್ಲ.
ತರೋದು ಮತ್ತೊಂದು ಹೆಸರಿಡೋದು. ಅದು ಅಲ್ಲದೆ ಈಗ ನಿಮ್ಮ ಮನ್ಯಾಗ ಹಿರಿಯರು ಅಂತೇಳಿ ನಿಮ್ಮ ಅತ್ತಿಯರ್ ಅದಾರ, ಅವ್ರಿಗೆ ಬಿಟ್ಟು ನಿಮಗೆ ಕೊಟ್ರೆ ಸರಿ ಅನ್ಸಂಗಿಲ್ಲ. ನೋಡ್ದಾರ ಏನಂತಾರ ಹಂಗಂತೇಳಿ ಅವ್ರಿಗೆ ಕೊಟ್ರೆ ಅವ್ರು ಉಡಲ್ಲ ನಾವು ಮುಟ್ಟಿದ್ದನ್ನ. ಅದಕ್ಕೆ ಬೇಡ, ಸೀರೆ ಕೊಡು ಯವ್ವಾರನೇ ಬೇಡ ಅಂತೇಳಿ ನಾ ತಲೆನೇ ಕೆಡಿಸ್ಕೊಂಡಿಲ್ಲ ಅದ್ರ ಬಗ್ಗೆ. ನನ್ನ ಮಗಳು ಇದು ಯಾರದು ನನ್ನ ಸೊಸಿ, ಆಕಿ ಮಗಳಿಗೆ ಆ ಡ್ರೆಸ್ ತರುವತ್ನಾಗ ನಿಮ್ಮ ಮಗ್ಗು ಅಂತ ಅಂದಾಳ. ಅದು ಒಂದೇ, ಮತ್ತೇನಿಲ್ಲ. ಮಗ್ಗ ಅಂತಂದ್ರೆ ಆ ಸಣ್ಣ ಹುಡುಗ. ಚಲೋ ಆತಲ್ಲ. ನಾನು ಕೇಳ್ಬೇಕಂತ ಮಾಡಿದ್ದೆ ನೇತ್ರಾಗ, ಯಾವಾಗವ ಇನ್ನೂ ಮನೆ ಮುಗ್ದಿಲ್ಲನ ಅಂತೇಳಿ. ಒಳ್ಳೇದಾತ. ಬರ್ತೇವೆ ಎಲ್ಲರೂ ಬರ್ತೇವೆ ತಗೋರಿ. ಎಲ್ಲರೂ ಬರ್ರಿ ಮನ್ಯಾನವ್ರು, ಒಬ್ರು ಬಿಡಕ್ಕೆ ಹೋಗ್ಬೇಡ್ರಿ. ಮತ್ತೆ ನಾ ಏನು ಬರೋದಿಲ್ಲ, ನೀ ಅದೆಲ್ಲ ಏನು ತಲೆಗೆ ಇಟ್ಕೊಳಕ್ಕೆ ಹೋಗ್ಬೇಡ. ಅಯ್ಯ ಬರ್ರಿ, ಅದಕ್ಕೇನಂತ. ನಿಮ್ಮ ಮೊಮ್ಮಗಳ ಮನೆಗೆ ಬಂದಾಳ, ಇನ್ನು ನೀವು ಬರೋದ್ರಾಗ ಏನೈತಿ. ಅಷ್ಟಕ್ಕೂ ನೀವು ನಮ್ಮದು ಅನ್ಕೊಂಡು ಬರಾಕ ಹೋಗ್ಬೇಡ್ರಿ. ಅದು ನಿಮ್ಮ ಮೊಮ್ಮಗಳ ಮನೆನೂ ಹೌದಪ್ಪ. ಅದೇನಾರ ಆಗಲಿ, ನಾ ಏನು ಬರೋದಿಲ್ಲ. ಅಷ್ಟು ಬಂದು ನಿಮ್ಮ ಮನ್ಯಾಗ ಗತಿಗೆಟ್ಟಿಲ್ಲ ನಾನು, ಕುಂತು ಉಣ್ಣು ಅಷ್ಟು. ಏನ ಅಲ್ಲ, ಏಯ್ ಚಂದ್ರಿ, ನಿಂಗೆ ಕೇಳ್ತೀನಿ ಬೆಂಡ್ಲಿ ಬುಬ್ಬುಣಿ, ನೀ ನನ್ನ ಇದ್ರಿಗೆ ನಿಂತರ ಮಾತಾಡ್ತಿದ್ದೇನ್ಲೇ ನೀನು? ಇದು ನಮ್ಮ ಹಡಿಬಿಟ್ಟು ನಿಮ್ಮ ಮನೆಗೆ ಬಂದು ಲಗ್ನ ಮಾಡ್ಕೊಂತಂತೇಳಿ ನನ್ನ ಇದ್ರಿಗೆ ನಿಂತ ಮಾತಾಡೋದಲ್ದ ಪಡ್ಸಾಲಿ ಕಟ್ಟಿ ಹತ್ತಿ ಬಂದಿ ನೀನು. ಏನು ಮರ್ತು ಬಿಟ್ಟಿ ನೀನು? ಅವಾಗ ಹೆಂಗಿರ್ತಿದ್ದಿ, ಈಗ ಹೆಂಗದಿ ಅನ್ನೋದು. ಅದು ಒಂದು ಕಾಲ, ಇದು ಒಂದು ಕಾಲ, ಅತ್ತಿಗೊಂದು ಕಾಲ ಸೊಸಿಗೊಂದು ಕಾಲ ಅಂತಾರಲ್ಲ, ಅದೇನು ಸುಳ್ಳನ್ರಿ? ಹೇಳಂಗಾರ ನೋಡೋಣ. ಅಯ್ಯೋ ದೇವ್ರೆ, ಅಲ್ಲ ನಿಮ್ಮ ಮನೆ ಮಾಲ ನಮ್ಮ ಮನೆಗೆ ಬಂತಾತಪ್ಪ. ಇನ್ನೂ ನೀವು ಜಾತಿ ನೇಮ ನಿತ್ಯ ಮುಟ್ಟು ಚಟ್ಟು ಅಂತೇಳಿ ವಿಚಾರ ಮಾಡ್ತೀರಿ ಅಂದ್ರೆ ಏನು ಹೇಳೋದು ಇದಕ್ಕೆ? ಅದೇ ಮಾನ್ಗೆಟ್ ಅದು ಬಂದತ್ತೆ, ಅದಕ್ಕೆ ನಮ್ಮನ್ನು ಬಾ ಅಂತೇನು? ನಾನಾತು ನನ್ನ ಮಗ ಆತು ಏನು ಬರೋದಿಲ್ಲ. ಈ ಬಿಡಾಡಿ ಹೋಗ್ಬೇಕು, ಬರ್ತಾಳ ಕರ್ಕೊ. ನೋಡ್ರಿಪ್ಪ, ಹೇಳೋದು ಹೇಳೇನಿ, ಬರೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಮಳ್ಳಿ ಕುಂದ್ರಾಕ್ ಬಂದಾಳ ನನ್ನ ಉಯ್ಯಾಲಿ ಮ್ಯಾಗ. ನೀವು ಹೋಗ್ಬೇಕು, ಹೋಗು ಕುಂಟ್ಕೊಂತ. ಏನು ನಮ್ಗೇನು ಬರೋ ಅವಶ್ಯಕತೆ ಇಲ್ಲ. ಕುಂಟ್ಕೊಂತ ಯಾಕೆ ಹೋಗ್ಲಿರಿ ಅತ್ತೀರ? ಆರಾಮ್ ನಡ್ಕೊಂತ ಹೋಗ್ತೇನಪ್ಪ. ಅಲ್ಲ ಪಾಪ ಅಷ್ಟು ಪ್ರೀತಿಯಿಂದ ಇಲ್ಲಿ ಮಠ ಬಂದು ಕರೆದುಗಳ ಬರಲ್ಲ ಅಂತ ಅನ್ನಕತ್ತೆ. ಅಯ್ಯೋ ಹೋಗಿ ಹರಿಯಾಕತ್ತೈತಿ ಪ್ರೀತಿ ಅಂತ ಪ್ರೀತಿ ಮಣ್ಣಂಗಟ್ಟಿ. ಸೀರೆ ತಂದು ಬಡದ್ರಲ್ಲ, ಕೊಟ್ಲಾನ ಸೀರೆ ನಿಮಗೆ? ಏನು ಮಾಡದ್ರಿ ಅತ್ತಿಯಾರ? ಕೊಟ್ಲಾನ ಸೀರೆ ಅಂತ ನೀವಂತೀರಿ. ಅಲ್ಲ ಆಕೆ ಅಂದ್ಲಲ್ಲ ಈಗ, ನಾ ತಂದ್ರೆ ನೀವು ಉಡೋದಿಲ್ಲ ಅಂತೇಳಿ. ಹೋಲ್ ಬಿಡ್ರಿ ಅತ್ತಿಯಾರ. ಹಿಟ್ನಾದೇನಿ. ಓ ಅತ್ತಿಯಾರ ಹಿಟ್ನಾದಾಳಂತ, ನಾ ಹೋಗ್ಕನ್ ಬಾದಾಮ್ ಪುರಿ ಮಾಡ್ಬೇಕು.